ಹಾಯ್ ನಮಸ್ತೆ ಎಲ್ರಿಗೂ. ಇದು ನಿನ್ನೆ ಮಿನಿ ವ್ಲಾಗು. ನಮ್ಮ ಮನೆಯಲ್ಲಿ ಯೂಶಲ್ ಆಗಿ ಅಮಾವಾಸ್ಯೆ ದಿನನೇ ಲಕ್ಷ್ಮಿನ ಕೂರಿಸಿ ಪೂಜೆನ ಮಾಡಿಬಿಡ್ತೀವಿ. ಸೋಮವಾರ ಸಂಜೆ ಒಳ್ಳೆ ಟೈಮ್ ಇತ್ತಲ್ವಾ, ಹಾಗಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಬೆಳಿಗ್ಗೆಯಿಂದನೇ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. 1 ಅಥವಾ 2 ದಿನದ ಮುಂಚೆಯಿಂದನೇ ಸಿಂಪಲ್ ಆಗಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡ್ಬಿಡ್ಬೋದು. ಬಟ್ ನನ್ನ ಮಕ್ಕಳು ಎಲ್ಲನೂ ಕಿತ್ತಾಕ್ಬಿಡ್ತಾರೆ. ಹಾಗಾಗಿ ಬೆಳಿಗ್ಗೆಯಿಂದನೇ ಎಷ್ಟಾಗುತ್ತೋ ಅಷ್ಟು ಡೆಕೋರೇಷನ್ನ ಮಾಡಿಕೊಂಡೆ. ಬಟ್ ಸಿಂಪಲ್ ಆಗಾದರೂ ತುಂಬಾ ಚೆನ್ನಾಗಾಗಿತ್ತು ಪ್ರತಿಯೊಂದು ಡೆಕೋರೇಷನ್ ಕೂಡ. ನಾವು ಮನೆಯಲ್ಲಿ ಏನೇ ಡೆಕೋರೇಷನ್ ಮಾಡ್ತೀವಿ ಅಂದರೂ ಕೂಡ ಬಾಗಿಲಿಗೆ ಈ ಮಾವಿನ ತೋರಣ ಹಾಕಿದ್ರೆ ಬರೋ ಅಂಥ ಹಬ್ಬದ ಕಳೆ ಬೇರೆ ಏನು ಮಾಡಿದ್ರೂ ಬರಲ್ಲ ಅನಿಸುತ್ತೆ ಅಲ್ವಾ. ಒಂದು ಸೈಡಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ತಾನೆ ಈ ಡೆಕೋರೇಷನ್ನು ಮತ್ತು ರಂಗೋಲಿ ಪಾರ್ಟ್ ಎಲ್ಲ ಮುಗಿಸ್ಕೊಂಡೆ. ಆದರೆ ಅಲ್ಲಿ ಕೊನೆಯಲ್ಲಿ ಮತ್ತೂ ಟೈಮ್ ಆಗಿಬಿಡ್ತು. ಫೈನಲಿ ನಮ್ಮ ಅತ್ತಿಗೆ ಬಂದು ಸ್ವಲ್ಪ ನನಗೆ ಅಡುಗೆನಲ್ಲಿ ಹೆಲ್ಪ್ ಮಾಡಿದ್ರು. ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪೂಜೆ ಕೂತ್ಕೊಂಡಿದ್ದಾಯಿತು. ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ತಾಯಿದ್ರೆ ನನ್ನ ಹಸ್ಬೆಂಡು ಮತ್ತು ಮಕ್ಕಳು ಎಲ್ಲ ಸೇರಿಕೊಂಡು ಫೈರ್ ಕ್ಯಾಂಪ್ನ ಮಾಡ್ತಾಯಿದ್ರು. ಒಟ್ನಲ್ಲಿ ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ಮನಸ್ಸಿಗೂ ಕೂಡ ತೃಪ್ತಿ ಅನ್ನಿಸ್ತು. ನಿಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಹೇಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಎಲ್ರಿಗೂ ಕೂಡ ಹ್ಯಾಪಿ ದೀಪಾವಳಿ. ಬಾಯ್.